ಹಾಯ್ ಫ್ರೆಂಡ್ಸ್, ಈ ವಾರದ ವೆಜಿಟೇಬಲ್ಸ್ ಎಲ್ಲ ಬಂದಿದೆ. ಇದನ್ನು ಈಗ ಫ್ರಿಜ್ ಒಳಗಡೆ ಹಾಕಬೇಕು. ನೋಡಿ, ಇದೊಂದು 15 days to 1 week ಬರುತ್ತೆ. 1 week ಏನು ಕೂಡ ಫ್ರೆಶ್ ಆಗಿರುತ್ತೆ 1 week. ಸೊ ಅದನ್ನೆಲ್ಲ ಫ್ರೆಶ್ ಆಗಿರೋ ಥರ ಫ್ರಿಜ್ಜಲ್ಲಿ ಇಡಬೇಕು, ಬಾಕ್ಸ್ಗೆಲ್ಲ ತುಂಬಿ. ಬನ್ನಿ ಏನೇನು ವೆಜಿಟೇಬಲ್ಸ್ ಬಂದಿದೆ ಏನೇನು ಅಂತ ನೋಡೋಣ. ಚಾಕು ಕೂಡ ನುಗ್ಗೆಕಾಯಿ ಸಪ್ರೇಟ್ ಮಾಡಬೇಕು. ಎಲ್ಲ ಒಂದೇ ಕವರ್ಗೆ ಹಾಕ್ಸ್ಕೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ನಮ್ಮ ಮನೆಗೆ ಬೇಕು ಇಷ್ಟು ತರಕಾರಿ. 15 days ವೀಕ್ಲಿ ಒನ್ಸ್ ತರಿಸ್ತಾನೆ ಇರ್ತೀನಿ. ಯಾಕಂದರೆ ಮಾರ್ಕೆಟ್ಗೆ ನಾನು ಹೋಗೋಕ್ಕಾಗಲ್ಲ. ಹಸ್ಬೆಂಡ್ ಮಾರ್ಕೆಟ್ಗೆ ಹೋದಾಗ ಇದೆಲ್ಲ ತಂದುಬಿಡ್ತಾರೆ. ಅಕಸ್ಮಾತ್ ಖಾಲಿ ಆಯಿತು ಅಂದರೆ, ಅರ್ಜೆಂಟಾಗಿ ಬೇಕು ಅಂದರೆ ನಾನೇ ಇಲ್ಲೆಲ್ಲಾದರೂ ಪರ್ಚೇಸ್ ಮಾಡ್ತೀನಿ. ನಾನು ಮ್ಯಾಂಗೋಸ್ ತೊಗೊಂಬಂದಿದ್ದಾರೆ. ನೋಡಿ, ಮ್ಯಾಂಗೋಸ್ ಸಕ್ಕತ್ತಾಗಿದೆ. ಯಾವುದು ಅಂತ ಗೊತ್ತಿಲ್ಲ ನನಗದು. ಬಟ್ ಒಂದೊಂದು ಮ್ಯಾಂಗೋನು ನೋಡಿ, ಒಂದೊಂದು ಆಲ್ಮೋಸ್ಟ್ ಒಂದು 1/2 kg ಬರುತ್ತೆ ಒಂದೊಂದು ಮ್ಯಾಂಗೋ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಮ್ಯಾಂಗೋನು ತೊಗೊಂಬಂದಿದ್ದಾರೆ. ನಮ್ಮ ಹಿಮಾನಿ ಸತ್ವಕ್ಕೆ ತುಂಬ ಇಷ್ಟ ಮ್ಯಾಂಗೋ ಅಂದರೆ. ಸೊ ಮ್ಯಾಂಗೋ ತೊಗೊಂಬಂದಿದ್ದಾರೆ. ರೈಸ್ ನೋಡಿ, ಎಲ್ಲ ಸಪ್ರೇಟ್ ಮಾಡಿ ಕವರ್ಗೆ ಇಟ್ವಿ. ಇವಾಗ ಫ್ರಿಜ್ ಒಳಗಡೆ ಇಡಬೇಕು. ಆಮೇಲೆ ವಾಶ್ ಮಾಡ್ಕೊತೀನಿ. ಟೈಮೆಲ್ಲ ಹೊರಗಡೆ ಹೋಗಬೇಕು. ಇಷ್ಟು ಎಲ್ಲ ಏನೇನಿದೆ? ಬೆಂಡೆಕಾಯಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್, ಬೀನ್ಸ್, ಅದೆಲ್ಲ ಸೊಪ್ಪು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಾಲಿಫ್ಲವರ್. ನನಗೆ ಬೇಕಾಗಿತ್ತು ಇದು. ಏನಿದು? ಸ್ವೀಟ್ ಕಾರ್ನ್, ರ್ಯಾಡಿಶ್, ಕ್ಯಾಪ್ಸಿಕಮ್, ಹೀರೆಕಾಯಿ, ಕ್ಯಾಬೇಜ್, ಬೀಟ್ರೂಟ್, ಗೆಡ್ಡೆಕೋಸು. ಇದಿಷ್ಟು ಇವತ್ತು ತೊಗೊಂಬಂದಿದ್ದಾರೆ. ನಾನು ಸೌತೆಕಾಯಿ ಜಾಸ್ತಿ ತೊಗೊಂಬನ್ನಿ ಅಂತ ಹೇಳಿದ್ದೆ, ಕುಕ್ಕುಂಬರ್ನ. ಬಟ್ ಸ್ವಲ್ಪ ತೊಗೊಂಬಂದಿದ್ದಾರೆ. ನಾನು ಮತ್ತೆ ತರಿಸ್ಬೇಕಿಲ್ಲಿ, ಅದು ಬೇಕೇ ಬೇಕು ಮನೇಲಿ. ಸೊ ಇದನ್ನೆಲ್ಲ ಈಗ ಫ್ರಿಜ್ಗೆ ಡಂಪ್ ಮಾಡಬೇಕು. ಡಂಪ್ ಮಾಡಿ ನಾನು ಅರ್ಜೆಂಟಾಗಿ ಹೋಗಬೇಕು. ಸೊ ಓಕೆ, ವೆಜಿಟೇಬಲ್ಸ್ ಎಲ್ಲ ನಾನು ಫ್ರಿಜ್ಗೆ ಹಾಕಿಟ್ಟೆ. ನೆಕ್ಸ್ಟು ನಾನು ಹೊರಗಡೆ ಹೋಗಬೇಕಾಗಿತ್ತು. ಅಷ್ಟರಲ್ಲಿ ಕಾಲ್ ಬಂತು ನನ್ನ ಹಸ್ಬೆಂಡಿಂದ. ಸೋಫಾ ತೊಗೊಂಡು ಹೋಗೋಕ್ಕೆ ಬರ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ನಾವು ಬೇರೆ ಸೋಫಾ ಮಾಡಿಸ್ತಾ ಇದ್ವಿ. ಸೊ ಹಳೆ ಸೋಫಾನ ಕೊಟ್ಬಿಟ್ಟು ಹೊಸ ಸೋಫಾ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ಇವತ್ತು ಅವರೆಲ್ಲ ಬಂದು ನಮ್ದು ಹಳೆ ಸೋಫಾನೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ನೀವು ಮಾಡಿದಿರಲ್ಲ, ಅದು ಸುಮಾರಾಗಿ ಫುಲ್ ಆಗಿ ಒಂದು ಫುಲ್ ಕೆಲಸ ಹಿಡಿಯುತ್ತೆ. ಮೆಟೀರಿಯಲ್ ಬಹಳ ಹೆವಿ ಹಿಡಿಯುತ್ತೆ ಅದರಲ್ಲಿ. ನಮ್ಮದು ಈ ಹಳೆ ಸೋಫಾ ತೊಗೊಂಡು ಆಲ್ಮೋಸ್ಟ್ 5 years ಆಗಿತ್ತು. ಬಟ್ ಚೆನ್ನಾಗೇ ಇತ್ತು ಸೋಫಾ, ಏನಾಗಿರಲಿಲ್ಲ. ಬಟ್ ಹೊಸದು ಮಾಡಿಸೋಣ ಅಂತ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಅನಿಸ್ತೇನೋ. ಸೊ ಹಾಗೆ ಮಾತಾಡ್ತಾ ಇದ್ವಿ. ಸೊ ಆಯಿತು ಬಿಡು, ಹೊಸದೇ ಮಾಡಿಸೋಣ ಅಂತ ಹೇಳಿ ಅದು ಹಾಗೇ ತೊಗೊಂಡೋಗ್ತಾ ಇದ್ದಾರೆ. ಸೊ ನೋಡಿ, ಮನೆ ಫುಲ್ಲು ಖಾಲಿ ಆಗಿದೆ. ಎಷ್ಟು ಸ್ಪೇಸ್ ಅಕ್ವೈರ್ ಮಾಡಿತ್ತು ಅಂದರೆ, ಅದು ಫುಲ್ ಅರ್ಧ ಮನೆಯೇ ಇಟ್ಕೊಂಡಿತ್ತು. ಸೊ ಮನೆ ಹೆಂಗಿದ್ರು ನಾವು ಕ್ಲೀನ್ ಮಾಡಬೇಕಾಗಿತ್ತು ಆ ಟೈಮಲ್ಲಿ. ಸೊ 2 ಕೆಲಸ ಒಟ್ಟಿಗೆ ಆಗುತ್ತೆ ಅಂತ ಹೇಳಿ ನಾವೀಗ ಸೋಫಾ ಕೊಟ್ಟು ಕಳಿಸಿದ್ದೀವಿ. ಹೊಸ ಸೋಫಾ ಬರೋವರೆಗೂ ವೆಯ್ಟ್ ಮಾಡೋಣ, ಯಾವ ಥರ ಸೋಫಾ ಅಂತ ವೆಯ್ಟ್ ಮಾಡ್ತಾ ಇರಿ. ಭಾಗ್ಯಶ್ರೀ ಅವರು ಬಟ್ಟೆ ಒಗಿತಾ ಇದ್ದಾರೆ. ಏನಕ್ಕೆ ಕೆಲಸ ಅಂತ ಹೇಳಿದ್ರೆ, ಎಷ್ಟು ಒಣಗಾಕಿದ್ದೀವಿ. ಮಳೆ ಬೇರೆ ಬರ್ತಾ ಇದೆ ಫ್ರೆಂಡ್ಸ್, ಮಳೆ ಬೇರೆ. ಇನ್ನು ಎಷ್ಟು ರಾಶಿ ಇದೆ ಬಟ್ಟೆಗಳು. ಫಸ್ಟು ರೂಮ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಫಸ್ಟ್ ರೂಮ್ ಕ್ಲೀನ್ ಮಾಡೋಣ. ಸೊ ಇವಾಗ ಇದು ರೂಮ್ ಕ್ಲೀನ್ ಮಾಡಬೇಕು. ಏನಕ್ಕೆ ಕ್ಲೀನ್ ಮಾಡ್ತಿದ್ದೀವಿ ಏನು ಅಂತ ಮುಂದೆ ಹೇಳ್ತೀನಿ. ನೋಡಿ ಫುಲ್ಲು ಹೇಗಾಗಿದೆ ರೂಮು, ಬೆಡ್ ಕೆಳಗಡೆ, ಚೇರೆಲ್ಲ ಇಲ್ಲಿ. ಈ ಮಾನಿಸದ್ವಿ ಕಾರ್ ನೋಡಿ ಎಷ್ಟು ಡಸ್ಟ್ ಹಿಡ್ದಿದೆ ಅಂತ. ಯಪ್ಪ ನೋಡಿರಿ ಎಷ್ಟು ಡಸ್ಟ್ ಇದೆ ಅಂತ. ರೂಮ್ಗೆ ಬಂದಿರಲಿಲ್ಲ ನಾನು ಆಲ್ಮೋಸ್ಟ್ ಟು ನಾನು ಬರೋದೇ ಇಲ್ಲ ಬಿಡಿ ಮೇಲ್ಗಡೆ. ನೋಡಿ ಹೆಂಗಿದೆ ಅಂತ ಬಾತ್ರೂಮೆಲ್ಲ ಹೆಂಗೆ ಇಟ್ಕೊಂಡಿದ್ದಾರೆ ನೋಡಿ. ಸೊ ಇವಾಗ ಫುಲ್ ಮೇಕ್ ಓವರು. ಬನ್ನಿ ರೂಮೆಲ್ಲ ನೀಟ್ ಮಾಡೋಣ.
ಎಲ್ಲ ದುಂಬೆಲ್ಲ ಹೊಡಿಬೇಕು, ಫುಲ್ ದುಂಬು ಕಟ್ಕೊಂಡಿದೆ. ನೋಡಿ ಫ್ರೆಂಡ್ಸ್ ಎಷ್ಟು ಡಸ್ಟ್ ಇದೆ ನೋಡಿ. ಮಂಚದ ಮೇಲೆ ಏನೋ ಹಾಸಿದ್ದು ಡಸ್ಟ್ ನೋಡಿ, ಡಸ್ಟ್ ಎಷ್ಟು ಡಸ್ಟ್ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಡಸ್ಟ್ ಇದೆ. ಯಾರಿಗಾದ್ರೂ ರೂಮ್ ಕೊಟ್ಟರೆ ಹಿಂಗೆ ಎಲ್ಲ ಇವಾಗ ಕ್ಲೀನ್ ಮಾಡಿದ್ದು ನೋಡಿ ಗೈಸ್. ಬಟ್ಟೆ ಮಂಚದಡಿಲಿದೆ, ಮಂಚದಡಿಲಿ ಎಷ್ಟು ಗಲೀಜಿದೆ ನೋಡಿ. ನೋಡಿ ಫ್ರೆಂಡ್ಸ್ ಎಷ್ಟು ಕಸ ಇದೆ, ಅಂಟುತ್ತಾ ಇದೆ ಹಂಗೆ. ನಮ್ಮದು ಮೇಲ್ಗಡೆ ಫಸ್ಟ್ ರೂಮ್ ಅಷ್ಟೇ ನಾವು ಕ್ಲೀನ್ ಮಾಡಿದ್ದು. ಕ್ಲೀನ್ ಮಾಡಿ ನಾವು ಈವ್ನಿಂಗ್ ಆಯಿತು. ಸೊ ಮಕ್ಕಳೆಲ್ಲ ಸ್ಕೂಲಿಂದ ಬಂದಿದ್ದರು, ಅವ್ರಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದಾಳೆ ಬಿಂದು. ಅದೇನೋ ಪ್ರಾಜೆಕ್ಟ್ ಇತ್ತು, ಪ್ರಾಜೆಕ್ಟ್ ಹೇಳ್ಕೊಡ್ತಾ ಇದ್ಲು. ಬಟ್ ಇಲ್ಲಿ ಇನ್ನು ನನ್ನ ಮಕ್ಕಳು ಕೆಳಗಡೆ ನೋಡಿ ಏನು ಮಾಡ್ತಿದ್ದಾರೆ, ಒಂದಷ್ಟು ಈ ಥರ ರಟ್ಟು ಪೀಸ್ ಇತ್ತು, ಅದನ್ನೆಲ್ಲ ತೊಗೊಂಡು ಮನೆ ಕಟ್ತಾ ಇದ್ದಾರೆ ಇಬ್ಬರೂ. ಅದೊಂದು ಏನಾದರೂ ನಮ್ಮ ಇಮಾನಿ ಏನಾದರೂ ಯೂನಿಕಾಗಿ ಮಾಡ್ತಾ ಇರ್ತಾಳೆ ಈ ಥರ. ಅದಕ್ಕೆ ನನ್ನ ಮಗನೂ ಸೇರ್ಕೊಂಡಿದ್ದಾನೆ. ಸೊ ಅದಕ್ಕೆ ನಾನು ಅವ್ರಿಗೆ ಅಷ್ಟು ಮೆಟೀರಿಯಲ್ಸ್ ಎಲ್ಲ ತೊಗೊಂಬಂದು ಕೊಡ್ತಾ ಇರ್ತೀನಿ. ಫ್ರೆಂಡ್ಸ್ ಇವತ್ತು ಮನೆ ರೂಮು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು. ಕ್ಲೀನ್ ಮಾಡ್ಕೋಬೇಕಂತ ವೀಡಿಯೋ ಮಾಡೋದೇ ಮರ್ತೋಯ್ತು. ಸೊ ಇವಾಗ ಮಾಡ್ತಾಯಿದ್ದೀವಿ. ಎಷ್ಟು ಮಾಡಿದ್ರು ಮುಗಿತು. ಹಾಯ್ ಫ್ರೆಂಡ್ಸ್, 2 ರೂಮ್ ಆಯಿತು. ಇವಾಗ ನನ್ನ ರೂಮ್ ಕ್ಲೀನ್ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಡರ್ಟಿ ಆಗಿದೆ ಅಂತ. ಸೊ ಇದೆಲ್ಲ ನನ್ನ ಡ್ರೆಸ್ಸಿಂಗ್ ರೂಮಲ್ಲಿದ್ದಿದ್ದು ಐಟಮ್ಸು. ಡ್ರೆಸ್ಸಿಂಗ್ ರೂಮ್ ಫುಲ್ಲು ಖಾಲಿ ಮಾಡಿದ್ದೀನಿ. ನೋಡಿ ಎಷ್ಟು ಐಟಮ್ಸ್ ಇತ್ತು ನಮ್ಮ ಡ್ರೆಸ್ಸಿಂಗ್ ರೂಮಲ್ಲಿ. ಇದೇ ಒಂದು ರೂಮಲ್ಲಿ ಇರೋ ಅಷ್ಟು ಐಟಮ್ಸ್ ಇದೆ ನೋಡಿ. ಇದೆಲ್ಲ ಜ್ಯುವೆಲ್ಸು, ಬೇಕಾಗಿರೋದು, ಬೇಡದೇ ಇರೋದೆಲ್ಲ ಇಟ್ಕೊಂಡು, ಬೇಡದೇ ಇರೋದೆಲ್ಲ ಬಿಸಾಕೊಂಡು ಬೇಕಾಗಿರೋದೆಲ್ಲ ಇಟ್ಕೊಂಡು. ಸೊ ಇನ್ನೂ ದುಂಬೆಲ್ಲ ಹೊಡೆದಿಲ್ಲ, ಎಲ್ಲ ನೀಟ್ ಮಾಡಬೇಕು. ಈಗ ಜಸ್ಟ್ ಬಂದ್ವಿ. ಸೊ ಅದಕ್ಕೆ ಒಂದು ಲುಕ್ ಹೇಗಿದೆ ಅಂತ ಈ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ಎಲ್ಲ ಹೇಗಿದೆ. ಫಸ್ಟ್ ಅದಕ್ಕೆ ಇದನ್ನೆಲ್ಲ ನೀಟ್ ಮಾಡಿಕೊಂಡು ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇನ್ನು ಕೆಳಗಡೆ ಡ್ರಾಯರ್ ತೆಗ್ದಿಲ್ಲ, ಅದರಲ್ಲಿರೋದು ಇನ್ನು ಇದು ಫಸ್ಟ್ ಇದು ನೀಟ್ ಮಾಡಿ ಆಮೇಲೆ ಕೆಳಗಡೆ ಇರೋ ಡ್ರಾಯರ್ಸ್ ಎಲ್ಲ ಓಪನ್ ಮಾಡಬೇಕು. ನೆಕ್ಸ್ಟ್ ಓಪನ್ ಮಾಡಿ ಇವಾಗ ಫ್ಲಿಪ್ಕಾರ್ಟ್ 9 ಮಿನಿಟ್ಸಲ್ಲಿ ಬರುತ್ತೆ ಇದು. ಸೊ ಅಲ್ಲಿಂದ ಪರ್ಚೇಸ್ ಮಾಡಿದ್ದು. ಇವಾಗಂತೂ ನಾನು ಹೊರಗಡೆ ಹೋಗಿ ಶಾಪಿಂಗೇ ಮಾಡ್ತಾಯಿಲ್ಲ. ಎಲ್ಲನೂ ಈವನ್ ವೆಜ್ಜಸ್ ಆದ್ರೂ ಅಷ್ಟೇ, ಏನಾದ್ರೂ ಅಷ್ಟೇ ನಾನು ಫ್ಲಿಪ್ಕಾರ್ಟಲ್ಲೇ ನಾನು ಬುಕ್ ಮಾಡ್ಕೊತಾ ಇದ್ದೀನಿ. 9 ಮಿನಿಟ್ಸಲ್ಲಿ ಬಂದುಬಿಡುತ್ತೆ. ಇದೆಲ್ಲ ನನ್ನ ತಮ್ಮ ಬಂದಿದ್ದ, ಅವನು ಹುಡುಗರಿಗೆ ಅಂದ್ಬಿಟ್ಟು ಸ್ನ್ಯಾಕ್ಸ್ ತರ್ತಿದ್ದೆ. ನೋಡಿ ಏನು ಬೇಕೋ ಆರ್ಡ್ರ್ ಮಾಡ್ಕೊಂಡೆ. ನನಗೆ ಬೇಕಾಗಿರೋದೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಓಟ್ಸ್, ಐ ಮೀನ್ ಡಯಟ್. ಇದು ಕೊರಿಯನ್ದು, ನನ್ನ ಮಕ್ಳಿಗೆ ಇಷ್ಟ, ಅದಕ್ಕೆ ತರಿಸ್ತಾರೆ. ಪಾಸ್ತಾ ಖಾಲಿ ಆಗೋಗಿತ್ತು. ಮ್ಯಾಗಿ ತರಿಸಿದ್ದೀನಿ. ನಾನು ಚಾಕೋ ಸ್ಪ್ರೆಡ್ಡಿಗೆ ತರಿಸಿದೆ. ಮೊನ್ನೆನೂ ಅಷ್ಟು ತರಿಸಿದ್ದೆ ನಾನು. ನನ್ನ ಅಮೌಂಟಲ್ಲಿ ತರಿಸಿದೆ. ಇವಾಗ ನನ್ನ ತಮ್ಮನ ಅಮೌಂಟಲ್ಲಿ ತರಿಸಿರೋದು ಬಿಸ್ಕೆಟ್ಸ್ ಮಕ್ಕಳಿಗೆ. ಬಿಂದುಶ್ರೀ ಏನೋ ಪಾವ್ ಭಾಜಿ ಮಾಡ್ತೀನಿ ಅಂದ್ಲು, ಅದಕ್ಕೆ ತೊಗೊಂಬಂದಿದ್ದೀನಿ. ಅವಳು ಬಂದಾಗೆಲ್ಲ ಮಾಡ್ತಿರ್ತಾಳೆ, ಅದಕ್ಕೆ ಓಟ್ಸ್ ಆಲ್ಮಂಡ್ ಕುಕ್ಕೀಸ್ ತೊಗೊಂಡೆ. ತುಂಬಾ ಚೆನ್ನಾಗಿದೆ. ಸುಮ್ಮನೆ ಒಂದ್ಸಲ ತರಿಸಿದೆ, ಬಟ್ ಸಖತ್ತಾಗಿದೆ ಟೇಸ್ಟು. ಅದಕ್ಕೆ ಒಂದು ಬಾಕ್ಸ್ ತರಿಸಿದೆ. ಇದು ಅಷ್ಟೇ, ನಿಮಗೆ ಬೇಗ ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ, ತರಿಸ್ಕೊಳ್ಳಿ. ಇದು ಹಲ್ದಿರಾಮ್ಸ್ದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಸೋಯಾ ಸ್ಟಿಕ್ಸು ಮಾರ್ನಿಂಗು ತರಿಸಿದ್ದೆ, ಈಗ ಮತ್ತೆ ತರಿಸಿದ್ದೀನಿ. ಅಗೇನ್ ಓಟ್ಸ್
ನ್ಯೂಟ್ರಿ ಚಾಯ್ಸ್ದು ಓಟ್ಸ್ ಕುಕ್ಕೀಸ್ ತರಿಸ್ಕೊಂಡಿದ್ದೀನಿ. ಬರೀ ನಾನೇ ತರಿಸ್ಕೊಂಡ್ಬಿಟ್ಟಿದ್ದೀನಿ ಸಬ್ಜಿ ಹಿಮಾನಿಗೆ. ಇದು ಕೊರಿಯನ್ ನೂಡಲ್ಸ್. ಇದು ನಂಗೆ ಇಷ್ಟ, ಬಟ್ ಮೊದಲು ತಿಂತಾಯಿದ್ದೆ, ಮಕ್ಳಿಗೆ ಇಷ್ಟ ಅಂತ ತರ್ತೀನಿ. ಚಾಕೋಪಿ, ಒನ್ ಮೋರ್ ಕೊರಿಯನ್ ನೂಡಲ್ಸ್, ಪಾಸ್ತಾ. ಅದು ಡೈಲಿ ಅವ್ರಿಗೆ ಸ್ಕೂಲ್ಗೆ ಸ್ನ್ಯಾಕ್ಸ್ಗೆ ಬೇಕು, ಅದಕ್ಕೆ ತರಿಸ್ಕೊಂಡಿದ್ದೀನಿ. ಇವ್ರಿಗೆ ಚೆನ್ನಾಗಿದೆ ಇವ್ರದ್ದು ಸ್ನ್ಯಾಕ್ಸು. ಇದು ಪಾವ್ ಭಾಜಿ, ಬಟರ್ ಇದು ಗಾರ್ಲಿಕ್ ಅಪ್ಸ್ ಅಂತ ಸಖತ್ತಾಗಿರುತ್ತೆ. ಇದನ್ನು ಯೂಸ್ ಮಾಡಿ ಒಂದು ಚಿಕನ್ ಗ್ರೇವಿಗೆಲ್ಲ ಹಾಕಿದ್ರೆ ಅದು ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸಖತ್ತಾಗಿರುತ್ತೆ. ದೊಡ್ಡದೇ ಬೇಕಾದ್ರೆ ತರಿಸ್ಕೊಳ್ಳಿ, ನಾನು ಆವಾಗ ತರಿಸ್ಕೊತಾ ಇರ್ತೀನಿ, ಅದಕ್ಕೆ ಒಂದು ಸ್ಮಾಲ್ ಅಂತ ತರಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟು ಮಿಲ್ಕ್ ಮೇಡ್ ತರಿಸಿದೆ, ಏನಾದರೂ ಸ್ವೀಟ್ ಮಾಡ್ಕೊಳ್ಳೋಣ, ಇವಾಗೆಲ್ಲ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆಯಲ್ಲ. ಆ್ಯಂಡ್ ಮಿಲ್ಕಿ ಮಿಸ್ಟ್ ಗ್ರೀಕ್ ಯೋಗರ್ಟ್, ಹೇಳ್ದಾನ ನಾನು ಡಯಟಲ್ಲಿದ್ದೀನಿ ಅಂತ. ಸೊ ಇದು ಆಮೇಲೆ ಟೋಫು ಸಖತ್ತಾಗಿರುತ್ತೆ, ಕಡಿಮೆ ಪ್ರೈಸು. ಇವನ್ ನಾನು ಮನೇಲೇ ಮಾಡ್ಕೊತಾ ಇದ್ದೀನಿ ಟೋಫೋನ. ಅದನ್ನ ರೆಸಿಪಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ನೆಕ್ಸ್ಟ್ ಹಾಕ್ತೀನಿ. ಮನೇಲೇ ಟೋಫೋ ಮಾಡಿದೆ, ತುಂಬಾ ಚೆನ್ನಾಗಿ ಬಂತು. ಬಟ್ ಟೈಮ್ ಇಲ್ಲ ನನಗೆ, ಸ್ವಲ್ಪ ಈಗ ಬ್ಯುಸಿ ಇದ್ದೀನಿ, ಅದರಿಂದ ನಾನು ಹೊರಗಡೆಯಿಂದಲೇ ತರಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ ಟೋಫೋ ಪನ್ನೀರ್ ಇದು ಟೋಫೋ ಪನ್ನೀರ್. ಓಕೆ, ಇದಿಷ್ಟು ಇವಾಗ ಶಾಪಿಂಗ್ ಮಾಡ್ಕೊಂಡು ಬಂದು ಶಾಪಿಂಗ್ ಎಲ್ಲ ತರಿಸ್ಕೊಂಡಿರೋದು ಆಲ್ಮೋಸ್ಟ್ 1500 ರುಪೀಸ್ ಆಗಿದೆ. ಆದರೆ ನನ್ನ ಮಕ್ಳಿಗೆ ಒಂದು 300-400 ಅಷ್ಟೇ ಮಾಡಿರೋದು, ಇನ್ನೆಲ್ಲ ನನಗೇನೇನು ಬೇಕೆಲ್ಲ ಮಾಡ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ನೋಡೋಣ. ಮೇಲ್ಗಡೆ 3 ರೂಮ್ಸೂ ಕ್ಲೀನ್ ಆಯಿತು. ಸೊ ಇವಾಗ ನಾವು ಹಾಲಿಗೆ ಬಂದಿದ್ದೀವಿ. ಮೇಯ್ನ್ ಇರೋದು ಹಾಲೇನೆ. ಸೋಫಾ ಇಲ್ಲದೇ ಇರೋದ್ರಿಂದ ಸ್ವಲ್ಪ ಕೆಲಸ ನಮಗೆ ಕಡಿಮೆ ಆಯಿತು, ಈಸಿ ಆಯಿತು ಕೆಲಸ ಮಾಡೋದು. ಆಮೇಲಿಂದ ಇಮಾನಿಗೆ ಅಂದ್ಬಿಟ್ಟು ಒಂದು ರ್ಯಾಕ್ ತರಿಸಿದ್ದೆ ನಾನು, ಈ ಥರ ಅವಳು ಏನಾದರೂ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಅಂತ. ಆ ರ್ಯಾಕ್ ಕ್ಲೀನ್ ಮಾಡೋಷ್ಟೊತ್ತಿಗೆ ನಮಗೆ 3 to 4 hours ಆಯಿತು ನೋಡಿ. ಎಲ್ಲ ಐಟಮ್ಸ್ ಎಲ್ಲ ಅಲ್ಲೇ ಇದೆ. ಹಾಲ್ ಕ್ಲೀನ್ ಮಾಡಿ, ಹಾಲೆಲ್ಲ ಮುಗಿದ್ಮೇಲೆ ಇನ್ನು ಔಟ್ಸೈಡೆಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ಇನ್ನು ಬಾತ್ರೂಮ್ಸ್ ಎಲ್ಲ ಇದೆ, ಎಲ್ಲ ಕ್ಲೀನ್ ಮಾಡಬೇಕು. ಆ್ಯಕ್ಚುಲಿ ಏನಕ್ಕಂದರೆ ನಾನು ಕ್ಲೀನ್ ಮಾಡ್ತಾ ಇದ್ದಿದ್ದು ನಮ್ಮದು ಒಂದು ಸೂತ್ಕ ಇತ್ತು. ಸೊ ಆ ಸೂತ್ಕಾಗೋಸ್ಕರ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕಾಗಿತ್ತು. ಅದೇ ಟೈಮಲ್ಲಿ ಹೇಗಿದ್ರು ಸೋಫಾನು ತೊಗೊಂಡೋಗ್ತಾಯಿದ್ರು, ಸೋಫಾನು ಕಳಿಸಿ ಫುಲ್ ಎಲ್ಲ ಮನೆಯೆಲ್ಲ ನೀಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದೇ ಥರ ಮನೆಯೆಲ್ಲ ನೀಟ್ ಆಗ್ತಾ ಇದೆ. ನೋಡಿ ಸೋಫಾ ಎಲ್ಲ ಬಂತು. ಆ್ಯಕ್ಚುಲಿ ಅದು ಸೋಫಾ ಇವಾಗ ತೊಗೊಂಬಂದಿಲ್ಲ ಸೋಫಾನ. ಆ್ಯಕ್ಚುಲಿ ಇದೆಲ್ಲ ಆಲ್ಮೋಸ್ಟ್ 16 ಡೇಸ್ದು ನಾನು ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ. 16 ಡೇಸ್ ಆಯಿತು ನಮಗೆ ಅದೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ. ಆ್ಯಂಡ್ 16th ಡೇ ನಮಗೆ ಸೋಫಾ ಬಂದಿರೋದಿದು. ನೋಡಿ ಸೋಫಾ ಈ ಥರ ಮಾಡಿಸಿದ್ದೀನಿ. ಆ್ಯಕ್ಚುಲಿ ನನಗೆ ಈ ಥರ ಚಾಕ್ಲೇಟ್ ಕಲರ್ ಬೇಕಿತ್ತು. ಬಟ್ ಏನಂದರೆ ನಮ್ಮನೇಲಿ ಆಲ್ಮೋಸ್ಟ್ ಎಲ್ಲ ಚಾಕ್ಲೇಟ್ ಕಲರೇ ಇದೆ. ಈವನ್ ನನ್ನ ವಾಲ್ಪೇಪರೂ ಚಾಕ್ಲೇಟ್ ಕಲರ್ಸೇನೆ ಮಾಡಿಸ್ಬಿಟ್ಟಿದ್ದೀವಿ. ಸೊ ಏನೋ ಗೊತ್ತಿಲ್ಲ, ಇದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಬಟ್ಟೆ ತುಂಬ ಚೆನ್ನಾಗಿತ್ತು, ಲೆದರು. ಸೊ ಅದಕ್ಕೆ ನಾವು ಈ ಕಲರನ್ನೇ ಮಾಡಿಸಿದ್ದು. ಬನ್ನಿ ನೋಡೋಣ ಸೋಫಾ ಎಲ್ಲ ಫುಲ್ ಆರ್ಗನೈಸ್ ಆದಮೇಲೆ ಹೇಗೆ ಕಾಣಿಸುತ್ತೆ ಹೇಗೆ ಅಂತ ನೋಡೋಣ. ಆ್ಯಕ್ಚುಲಿ ಏನಂದರೆ ನಾನು ಸೋಫಾ ಸೇಮ್ ಮಾಡಿಸಿದ್ದೀವಿ, ಯಾಕಂದರೆ ನಮಗೆ ಎಲ್ ಶೇಪೇ ಬೇಕಿತ್ತು. ಯಾಕಂದರೆ ನಾರ್ಮಲ್ ಸೋಫಾ ಎಲ್ಲ ಮಾಡಿಸಿದ್ರೆ ಅಷ್ಟು ಸೂಟ್ ಆಗೋಲ್ಲ, ಎಲ್ ಶೇಪ್ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೇಳಿ ನಾವು ಸೇಮ್ ಲಾಸ್ಟ್ ಟೈಮ್ ಇತ್ತಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ಸೇಮ್ ಅದೇ ಥರನೇ ಸ್ವಲ್ಪ ಡಿಫ್ರೆಂಟ್ ಇರೋದ್ರಿಂದ ಅದನ್ನೇ ಮಾಡಿಸಿದ್ದೀವಿ. ಬಟ್ ಮಿಡಲ್ ಟೇಬಲ್ ಮಾತ್ರ ನನಗೆ ಸೇಮ್ ಸರ್ಕಲ್ದೇ ಬೇಕು ಅಂತ ಹೇಳಿದೆ. ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ, ಅದು ಬಿಟ್ಟರೆ ಸೇಮ್ ಟು ಸೇಮ್. ಕ್ವಾಲಿಟಿ ಮಾತ್ರ ಈ ಸಲ ಮಾಡಿಸಿರೋದು ತುಂಬಾ ಚೆನ್ನಾಗಿದೆ. ಬನ್ನಿ ನೋಡೋಣ. ಫಿಟ್ಟಿಂಗ್ಸ್ ಎಲ್ಲ ನಡೀತಾ ಇದೆ. ನೋಡಿ ಸದ್ವಿಕ್ ಮತ್ತು ಇಮಾನಿ ಸೋಫಾ ನೋಡಿ ಫುಲ್ ಎಕ್ಸೈಟ್ ಆಗಿದ್ದಾರೆ. ಸೋಫಾ ಮಾತ್ರ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಡೀಟೇಲಾಗಿ ತೋರಿಸ್ತೀನಿ ನಾನು. ಫ್ರೆಂಡ್ಸ್ ನೋಡಿ ಎಷ್ಟು ರಾಶಿ ರಾಶಿ ಬಟ್ಟೆ ಇದೆ ಅಂದರೆ, ಹಿಂಗೆ ಬಂದು ನೋಡಿ ಎಲ್ಲರೂ ಮರ್ಚ್ತಾ ಕೂತಿದ್ದಾರೆ. ನಮ್ಮಮ್ಮ, ನನ್ನ ತಂಗಿ, ನಮ್ಮ ಇಮಾನಿ, ಸದ್ವಿಕ್ ಎಲ್ಲ ಮರ್ಚ್ತಾ ಇದೆ. ಇಷ್ಟೊಂದಿದೆ. ಇಷ್ಟು ಬಟ್ಟೆನೂ ಇವಾಗ ಮರ್ಚಿ ಆ ಪ್ಲೇಸ್ಗೆ ಸೇರಿಸ್ಬೇಕು. ಸೊ ಇದೆಲ್ಲ ಆದಮೇಲೆ ನೋಡಿ ಇಲ್ಲೇ ಒಂದಷ್ಟಿದೆ, ಎಲ್ಲ ಹೊಸ ಬಟ್ಟೆಗಳೆಲ್ಲ ಇದೆ, ತೊಗೊಂಬಂದಿರೋದೆಲ್ಲ ಇದೆ. ಅದೆಲ್ಲ ಸೇರಿಸಿ ಆಮೇಲೆ ನೀಟಾಗಿ ಮನೆ ಒಂದ್ಸಲ ವೀಡಿಯೋ ಮಾಡಿ ತೋರಿಸ್ತೀನಿ. ಹಾಲು, ಅಡುಗೆ ಮನೆ ಎಲ್ಲ ಮುಗೀತು.
ಈಗ ಜಸ್ಟ್ ಬಟ್ಟೆ ಮರ್ಚೋದು. ನೋಡಿದ್ರಲ್ಲ, ನಮಗಂತೂ 15 ಡೇಸಿಂದ ಬರೀ ವರ್ಕ್ ಅಂತಲೇ ಆಯಿತು. ಸಿಕ್ಕಾಬಟ್ಟೆ ಮನೆ ಕೆಲಸ ಎಲ್ಲ ಇತ್ತು. ಡೂಪ್ಲೆಕ್ಸ್ ಕಟ್ಸ್ಕೊಳ್ಳೋದು ಈಸಿ, ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಕೆಲಸ ಎಲ್ಲ ಹೇಗಿದ್ರು ಮಾಡಲೇಬೇಕಿತ್ತು, ಮಾಡಿದ್ವಿ. ನೆಕ್ಸ್ಟ್ ಒನ್ ಡೇ ರಾಜೇಶ್ ಅವರು ಬನ್ನಿ ಎಲ್ಲ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಎಲ್ರೂ ಊಟಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಎಲ್ರಿಗೂ ಕೆಲಸ ಮಾಡಿ ಟಯರ್ಡ್ ಆಗಿತ್ತಲ್ಲ, ಸೊ ಹೊರಗಡೆ ಹೋದ್ವಿ. ಇಲ್ಲೇ ನಿಯರ್ ನಾಗದೇವನಹಳ್ಳಿಲಿ ಒಂದು ಕಾವೇರಿ ಹೋಟೆಲ್ ಅಂತ ಇದೆ, ತುಂಬ ಚೆನ್ನಾಗಿದೆ. ಸೊ ನಾವು ಅಲ್ಲಿಗೆ ಹೋಗಿದ್ವಿ ಊಟಕ್ಕೆ, ನಾನ್ ವೆಜ್ ಊಟಕ್ಕೆ. ಬಟ್ ಅವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾನೊಬ್ಬಳು ನಾನ್ ವೆಜ್ ಊಟ ಮಾಡಿಲ್ಲ. ಬಟ್ ಎಲ್ಲರೂ ನಾನ್ ವೆಜ್ ಊಟ ಮಾಡಿದ್ರು. ನಾನು ವೆಜ್ ಏನಾದರೂ ತಿನ್ಕೊಂಡು ಬಂದೆ. ನೋಡಿ, ಇದೆ ಅದು ಹೋಟೆಲು. ಆನ್ ದ ವೇ ರೋಡಲ್ಲೇ ಲೆಫ್ಟ್ ಸೈಡಲ್ಲಿ ಇರುತ್ತೆ. ನೆಕ್ಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಮನೆಗೆ ಹೊರಡ್ತಾ ಇದ್ವಿ. ಆಲ್ಮೋಸ್ಟ್ 11:30 ಆಗಿತ್ತು ಟೈಮು. ಸೊ ಎಲ್ರೂ ಮನೆಗೆ ಇವಾಗ ಹೊರಡ್ತಾ ಇದ್ದೀವಿ. ಮಕ್ಕಳಿಗೆ ಆವಾಗ ಸ್ಕೂಲ್ ಇತ್ತು, ಆದ್ರೂ ಬಂದಿದ್ದಾರೆ. ಬೆಳಗ್ಗೆ ಬೇಗ ಎದ್ದೇಳಬೇಕಾಗಿತ್ತು. ಸೊ ಬೇಗ ಹೋಗಿ ಮಲ್ಕೊಳ್ಳೋಣ ಅಂತೇಳಿ ಮಕ್ಕಳನ್ನ ಬೇಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಡೇ ನಾವು ಶಾಪಿಂಗ್ ಹೋಗಿದ್ವಿ, ರೇಷನ್ ಶಾಪಿಂಗ್ಗೆ. ಅಲ್ಲಿಂದ ಏನೇನು ತೊಗೊಂಬಂದೆ ಅಂತ ಮನೆಯೆಲ್ಲ ಕ್ಲೀನ್ ಆಯಿತು. ಸೊ ರೇಷನ್ಸ್ ಏನೂ ಇರಲಿಲ್ಲ, ಸ್ವಲ್ಪ ಇತ್ತು. ಸೊ ಹೇಗಿದ್ರು ಕ್ಲೀನ್ ಮಾಡ್ತಾ ಇದ್ದೀನಲ್ಲ, ಕ್ಲೀನ್ ಮಾಡಿ ಎಲ್ಲದಕ್ಕೂ ರೇಷನ್ ತಂದು ಫಿಲ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಕೊಂಡಿರ್ತೀನಿ. ಸೊ ಅದಕ್ಕೆ ಹೋಗಿ ಡಿಮಾರ್ಟ್ಗೆ ಹೋಗಿ ಒಂದಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಏನೇನು ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದೀನಿ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಎಷ್ಟಾಯಿತು ಪ್ರೈಸ್ ಅಂತ ಹೇಳ್ತೀನಿ. ಫಸ್ಟು ನೋಡಿ, ನಾನು ತೊಗೊಂಬರ್ಬೇಕಾದ್ರೆ ಡಿಮಾರ್ಟ್ದು ಬ್ಯಾಗೇ ಹರಿದೋಗಿದೆ. ಫಸ್ಟು ರೇಷನ್ ಐಟಮ್ಸ್ ತೋರಿಸ್ತೀನಿ. ಎಲ್ಲ ನಾನು ಇದನ್ನು ರೇಷನ್ ಐಟಮ್ಸು ನಾನು 1 ಮಂತ್ ಅಂತ ತೊಗೊಂಬಂದಿರ್ತೀನಿ. ಆಲ್ಮೋಸ್ಟ್ 1.5 ಮಂತ್ಸ್ ಆ ಥರ ಬಂದಿರುತ್ತೆ. ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿರ್ತೀನಿ. ಇದು 2 kg 1 kg ಸಾಲ್ಟ್ ಅಷ್ಟೇ ಒಂದು 2 ಪ್ಯಾಕೆಟ್ಸ್ ತೊಗೊಂಡಿರ್ಕೊಂಡಿರ್ತೀನಿ. ಕೇಕ್ ಎಲ್ಲ ಇದೆ ಹಬ್ಬದ ವೆಯ್ಟ್ಗೆ. ಮಕ್ಕಳಿಗೆ ಅಂತೂ ತೊಗೊಂಡಿದ್ದೆ. ಇದೆಲ್ಲ ಸ್ವಲ್ಪ ಬೇಳೆ, ಇದೆಲ್ಲ ಸ್ವಲ್ಪ ಜಾಸ್ತಿನೇ ಐಟಮ್ಸ್ ಬೇಕು. ಸೋಪು ಮೇನ್ ಇದು. ಸೊ 2 ಬಾಕ್ಸ್ ತೊಗೊಂಡಿದ್ದೀನಿ. ಒಂದು 2 ಮಂತ್ಸ್ ಬರುತ್ತೆ. ಎಲ್ಲ ರೂಮ್ಗೂ ಒಂದೊಂದು ಬೇಕಲ್ಲ. 4 ರೂಮ್ಸ್ಗೂ 4 ಬಾತ್ರೂಮ್ಗೂ 4 ಸೋಪ್ ಬೇಕು. Buy 1 get 1 ಇಟ್ಟಿರಲ್ಲ. ಆಮೇಲೆ ಏನು ಗೊತ್ತಾ, ಈಗ ಆಫರ್ಸ್ ಇರುತ್ತೆ Buy 1 get 1. ಮತ್ತು ತುಂಬ ಒಂದು 50% ಆಫ್ ಅಂತ ಇರುತ್ತೆ. ಅದನ್ನು ನೋಡಿ ಡೇಟ್ನ ತೊಗೊಳ್ಳಿ. ಯಾಕಂದರೆ 20 ಡೇಸ್ ಅಥವಾ 1 ಮಂತಲ್ಲಿ ಎಕ್ಸ್ಪೈರಿ ಡೇಟ್ ಆ ಥರ ಇರುತ್ತೆ. ಸೊ ನೋಡ್ಬಿಟ್ಟು ತೊಗೊಳ್ಳಿ. ನೋಡಿ 1 ಇಯರ್ ಇದೆ. ಇದು 26 ತನಕ ಆಗುತ್ತೆ, 2026. ಇದು ಡಿಶ್ ವಾಷರ್ಸ್ ಇಷ್ಟು ತೊಗೊಂಡಿದ್ದೀನಿ ನಾನು. ಡಿಶ್ ಇದಕ್ಕೇ ಬೇಕು ನಮಗೆ. ಒಂದು 2 ಮಂತ್ಸ್ ಬರುತ್ತಿದೆ. ಆ್ಯಂಡ್ ನನಗೆ ಏನಕ್ಕೆ ಚಿಕ್ಕ ಸೋಪ್ ತೊಗೊಂಡಿದ್ದೀನಿ ಅಂದರೆ ಎಲ್ಲ ವಾಶ್ರೂಮ್ಗೂ ನಾನು ಬೇಕು. ಅದಕ್ಕೇ ಏನೋ ಶಾವ್ಗೆ ನಾನೆಲ್ಲ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. MTR ಏನೋ ಪ್ಲಾಸ್ಟಿಕ್ ರಬ್ಬರ್ ಥರ ಬಂದಿದೆ ಅಂತ ಶಾವ್ಗೆ, ಏನೋ ಗೊತ್ತಿಲ್ಲ. ನಾನು ಫ್ರೈಡ್ ತೊಗೊಂಡಿದ್ದೀನಿ. ಗುಲಾಬ್ ಜಾಮೂನ್ ಅಂತ ಕೇಳ್ತಾಯಿದ್ರು ಮಕ್ಕಳು. ಇದಿಷ್ಟು 1 ಮಂತ್ದು ರೇಷನ್ ತೊಗೊಂಬಂದಿರೋದು. ಒಂದಷ್ಟು ಐಟಮ್ಮು, ಪೇಸ್ಟು ಮತ್ತು ಬೇರೆ ಐಟಮ್ಸ್ ಎಲ್ಲ ಎತ್ಕೊಂಡ್ಬಿಟ್ಟಿದ್ದಾರೆ. ಇಟ್ಸ್ ಓಕೆ. ಇದಿಷ್ಟಕ್ಕೆ ನನಗೆ ಆಲ್ಮೋಸ್ಟ್ 7,000 ರುಪೀಸ್ ಆಯಿತು. ವರ್ತ್ ಅಂತ ಅನ್ನಿಸ್ತು. ಸೊ ನಾನು ಅದಕ್ಕೆ ಜಾಸ್ತಿ ಹೋಗಿ ಡಿಮಾರ್ಟಲ್ಲಿ ಪರ್ಚೇಸ್ ಮಾಡ್ತಾಯಿರ್ತೀನಿ. ಸೊ ನಿಮಗೂ ಇಷ್ಟ ಆದರೆ ಹೋಗಿ ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿ. ಇವೆಲ್ಲ ನಾನು ಬಾಕ್ಸಸ್ ಎಲ್ಲ ಕಂಟೈನರ್ಸ್ ಎಲ್ಲ ತೊಗೊಂಡಿದ್ನಲ್ಲ, ಸೇಮ್ ಅದಕ್ಕೇ ನಾನು ಇವಾಗ ಎಲ್ಲ ರೇಷನ್ಸನ್ನು ತುಂಬಿಡ್ತಾ ಇದ್ದೀನಿ.
ನಾನು ಪ್ರೀವಿಯಸ್ ವೀಡಿಯೋ ನೋಡಿರಬೇಕು, ನಾನು ಕಂಟೈನರ್ಸು ಬುಕ್ ಮಾಡಿ ತರಿಸ್ಕೊಂಡಿದ್ದು ಸೇಮ್ ಕಂಟೈನರ್ಗೆಲ್ಲ ತುಂಬ್ತಾ ಇದ್ದೀನಿ. ಆ್ಯಂಡ್ ನೋಡಿದ್ರಲ್ಲ ಇಷ್ಟೊತ್ತು ಮನೆ ಕ್ಲೀನಿಂಗ್ ಆಗಿರ್ಬೋದು, ಹೊಸ ಸೋಫಾ ಬಂದಿದ್ದಾಗಿರ್ಬೋದು, ಶಾಪಿಂಗ್ ಎಲ್ಲ ಇತ್ತು, ಎಲ್ಲ ಓಲ್ ಒಂದು ವೀಡಿಯೋ ಆಲ್ಮೋಸ್ಟ್ 16 to 15 ಡೇಸ್ ವೀಡಿಯೋಸ್ ಎಲ್ಲ ನೀವು ಒಂದು ವೀಡಿಯೋದಲ್ಲಿ ನೋಡಿದ್ದೀರಾ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.